ಅಲ್ಲಾಹನ ಜಿಕ್ರಿಗೆ ವೀರಾನ್ ನಿಂದಿರ್ಸ್ತಾರ, ಅಲ್ಲಾಹನ ಜಿಕ್ರಿಗೆ ನಿಂದಿರ್ಸ್ತಾರ. ಅವರು ಬರೋದಿಲ್ಲ ಮತ್ತು ಬ್ಯಾರಿಗೆ ಬರಾಕ್ ಕೊಡಂಗಿಲ್ಲ ಮಸೀದಿ ಕಡೆ. ಅವರು ಬರೋದಿಲ್ಲ, ಬ್ಯಾರಿಗೆ ಬರಾಕ್ ಕೊಡಂಗಿಲ್ಲ ಮಸೀದಿ ಕಡೆ. ಮತ್ತು ಭಯಾನ ಇದೆ ಅಂತಹ ಜನರಿಗಾಗಿ ಪ್ರಪಂಚದಲ್ಲಿ ಅವಮಾನ ಬಿಟ್ಟು ಮತ್ತು ಬ್ಯಾರೆ ಏನಿಲ್ಲ, ಮತ್ತೆ ಬ್ಯಾರೆ ಏನಿಲ್ಲ. ಮತ್ತೆ ಹೇಳ್ತಾನೆ ಕುರಾನ್ ಮಜೀದ್ ವಲಹುಂ ಫಿಲ್ ಆಖಿರತಿ ಅದಾಬುನ್ ಅಲೀಮ್, ಅಂತಹ ಜನರಿಗೆ ಪರಲೋಕದಲ್ಲಿ ಅತಿ ದೊಡ್ಡವಾದ ಶಿಕ್ಷೆ ಇದೆ, ಅತಿ ದೊಡ್ಡವಾದ ಶಿಕ್ಷೆ ಇದೆ ಅಂತಹ ಜನರಿಗೆ. ನೋಡ್ರಿ, ಅವ್ರವ್ರ ನಮಾಜ್ಗೆ ಬರಂಗಿಲ್ಲ ಮತ್ತು ಬ್ಯಾರ್ಯರಿಗೆ ಬರಕ್ ಕೊಡಕ್ ಕುಂತಿಲ್ಲ ನಮಾಜ್ಗೆ. ನಿಮ್ಗೆ ಆಗ ಗೊತ್ತಿಲ್ಲಪ್ಪ ಅಂದ್ರೆ ಬ್ಯಾರ್ಯರು ಹೋಗಾಕ್ ಕುಂತಿದಾರ ಅಂದ್ರೆ ಅವ್ರಿಗೆ ಹೋಗಕ್ ಕೊಡ್ರಿ ಅಲ್ಲ. ತಂದೆಯರು ನಮಾಜ್ಗೆ ಬರಾಕ್ ಕುಂತಿಲ್ಲ ಅಂದ್ರೆ ಮಕ್ಕಳಿಗೆ ನಮಾಜ್ಗೆ ಹೋಗಂತ ಹೇಳ್ರಿ ಅಲ್ಲ. ನಾನರ ನಮಾಜ್ ಮಾಡಕ್ ಕುಂತಿಲ್ಲ, ನನ್ನ ಮಕ್ಕಳು ಹೋಗಿ ನಮಾಜ್ ಮಾಡಿ ಬರ್ಲಿ, ಅವ್ರವ್ರ ನಮಾಜಿ ಆಗ್ಲಿ. ಮತ್ತೆ ಏನ್ ಹೇಳ್ತಾನ, ನಾನ್ ನಮಾಜ್ ಹೋಗಿನ ಅವ್ರು ಹೋಗ್ಬಾರ್ದು ನಮಾಜ್ಗೆ. ಅಲ್ಲಾಹನ್ಗೆ ಜಿಕ್ರಿಗೆ ನಿಂದಿರ್ಸ್ತಾರ ಇಂತಹ ಜನರು. ನಿಮ್ಗೆ ಪರಲೋಕ ಅತಿ ದೊಡ್ಡವಾದ ಶಿಕ್ಷೆ ಇದೆ, ಇಂತಹ ಜನ ಅತಿ ದೊಡ್ಡವಾದ ಶಿಕ್ಷೆ ಇದೆ. ಇದು ಕುರಾನ್ ಮಜೀದ್ ನಲ್ಲಿ ಬಂದಿದೆ. ಪ್ರೀತಿಯ ಸಹೋದರರೇ, ಇದು ಆಯತ್ ಎಲ್ಲಿಂದ ಬಂದಿದೆ? ಈ ಕಾರಣ ಬರೋದ್ ಕಾರಣ ಏಕೆ? ನಸ್ರಾನಿಯ ಜನರು ಏನಿದೆ, ಯಹೂದ ನಸ್ರಾನಿ ಅಂತಾರಲ್ಲ, ಆ ಜನರು ಮಸಜೀದ್ ನಲ್ಲಿ ತೌರಾತ್ ಪುಸ್ತಕವನ್ನು ಸುಟ್ಟಿದ್ರು, ನಾಪಾಕ ಪ್ರಾಣಿ ತಂದು ಜಬಾವನ್ನು ಮಾಡಿದ್ರು. ಅಂತಹ ಜನರಿಗೆ ಇದು ಕುರಾನ್ ಆಯತ್ ಬಂದಿತ್ತು. ಈ ಆಯತ್ನಿಂದ ನಮ್ಗೆ ಒಂದು ಸಂದೇಶ ಸಿಗಾಕೊಂಡಿದೆ. ಜನರು ಬ್ಯಾರೆ ಜನರಿಗೆ ನಮಾಜ್ನಿಂದ ನಿಂದ್ರಸಾಕ್ ಹೋಗ್ಬ್ಯಾಡ್ರಿ. ಅವ್ರು ನಮಾಜ್ ಹೋಗಿದ್ರೆ ನಮಾಜಿ ಕಳಿಸ್ರಿ, ಹೋಗಿ ಇನ್ನು ಹೋಗಪ್ಪ, ನೀನು ನಮಾಜಿ ಮಾಡಿ ಬಾ, ನೀನರ್ ನಮಾಜಿ ಆಗಿ. ನಾವ್ ಹೋಗುತ್ತಿಲ್ಲ, ನೀನರ್ ನಮಾಜಿ ಆಗೋಲ್ಲ, ಕಳ್ಸೋದ್ ಪ್ರಯತ್ನ ಮಾಡ್ಬೇಕು.